ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. UK37 ನಮ್ದು ಹೊಸ ಚಾನಲ್ ಐತಿ. ಅದಕ್ಕಾಗಿ ಮಾನ್ಯ ಒಂದು ಮುಚ್ಚಂಡಿದ್ದಾರೆ ಒಂದು ಫಸ್ಟ್ಗೆ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಹೆಂಗೆ ಅನಿಸ್ತು ಎಲ್ಲರಿಗೂ ಚಂದ ಅನಿಸಿತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ಆಮೇಲೆ ಇವತ್ತು ಯೋಗಿ ಕೊಳ್ಳಕ್ಕೆ ಹೊಂಟದು ವಿಶೇಷ ನಿಮಿತ್ತ ಪಂಚಮಿ ವಿಶೇಷವಾಗಿ ಮತ್ತು ಮಳಿನೂ ಫುಲ್ ಹಂಗೆ ಹಚ್ಚಿ ಕಟ್ಟೆ ಹತ್ತೈತಿ. ಸಡನ ಕುರುವಾತು ಮಾಡಾಕ ಬೇರೆ ಉದ್ಯೋಗ ಇಲ್ಲ. ಕಾಣುವಾರ ಇಲ್ಲಿ ಒಳಗೆ ಅಡಿಗ್ಯಾರು ಮಲ್ಲು ಜಮಖಂಡಿ ಆನಂದ್ ಅದಾರಲ್ಲ ಆ ಟೈಪ್ ಒಂದು ಗಿಡ್ ಅದಾರು. ಅವ್ರು ಎಲ್ಲಿದ್ರು ಸಂದ್ರ್ಯಾಗ ಒಂದಿಟ ಗಿಡ್ಡ ಕಾಣಿಸ್ತಾರು. ಮಾಮ ರೀ ಬಲ್ಲು ಮಾಮ ಅಂತ ಹೇಳ್ರಿ. ಮತ್ತು ನಮ್ಗೆ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಯಾವತ್ತೂ ನಮಗೆ ಹಿಂಗೆ ಇರಲಿ. ಟೂರ್ ಎಲ್ಲ ಚಲೋ ಆತಂದ್ರೆ ನೀವು ಒಂದು ಒಳ್ಳೆ ಎಷ್ಟು ಲೈಕ್ ಕೊಡ್ತಿರಲ್ಲ ಅದ್ರ ಮೇಲೆ ನಾವು ವಿಡಿಯೋ ಮಾಡಿದ್ದು. ನೆಕ್ಸ್ಟ್ ನಾವು ಮುಂದೆ ಇದೇ ರೀತಿ ಮಾಡಕ್ಕೆ ನಾವು ಇಷ್ಟಪಡ್ತೀವಿ. ಏನೋ ತಪ್ಪು ದೊಡ್ಡ ಆದರೆ ಕಮೆಂಟ್ದಾಗ ತಿಳಿಸ್ರಿ. ನೆಕ್ಸ್ಟ್ ನಿಮ್ಗೆ ಮತ್ತೊಂದು ಯಾವ್ದಾರ ಪ್ಲೇಸದು ವಿಡಿಯೋ ಬೇಕಾದ್ರೆ ಕಮೆಂಟ್ದಾಗ ನಮ್ಗೆ ಹೇಳ್ರಿ. ಎಲ್ಲ ಈ ರೀತಿ ನಮ್ದು ಒಂದು ಹೆಂಗೆ ಗ್ಯಾಂಗ್ ಐತಿ ಹಂಗೆಲ್ಲ ನಿಮ್ಮದು ಒಂದು ಫ್ರೆಂಡ್ ಸರ್ಕಲ್ ಇರ್ತೈತಿ. ಎಲ್ಲ ದೋಸ್ತಿದಾಗ ಕೂಡಿರ್ತೀರಿ. ಅಂತಲ್ಲಿ ನಮ್ಮ ವಿಡಿಯೋ ಶೇರ್ ಮಾಡಿರಿ. ಆದಷ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡಕ್ಕೆ ಹೇಳ್ರಿ. ಇದೇ ರೀತಿ ಈಗ ಮುಂದೆ ಗೋಕಾಕ್ ಹೋಗೋಣ. ನಮಸ್ಕಾರ. ಈಗ ನಮ್ಮ ಅಣ್ಣಗಳು ಮಾತಾಡ್ರು ಮತ್ತು ಅವ್ರು ಹೇಳಿದ ಪ್ರಕಾರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರಿ. ಹಂಗೆ ನಾವು ಇನ್ನು ಗೋಕಾಕ್ ಹೋದ್ಮೇಲೆ ಅಲ್ಲಿ ಗೋಕಾಕ್ ಪಾಲ್ಸ ಮತ್ತು ಗೊಡ್ಸಿನ ಮಲ್ಕಿ ಮತ್ತು ಅಲ್ಲಿ ಯಾವ್ಯಾವ ಪ್ಲೇಸ್ಗಳು ಅದಾವೆ ದೇವಸ್ಥಾನಗಳು ಅದಾವೆ ಎಲ್ಲ ತೋರಿಸ್ತೀವಿ.
ತಮ್ಮ ನೀ ಸಾವ್ಕಾಸ ಹೋಗಪ್ಪ ಸಾವ್ಕಾಸ ಕಾಲ್ಜಿ ಇರ್ತಾವ ಬಂದ್ ಮಾಡ್ಲಿ ಅನ್ನಾರು ಹತ್ರಿ ನಾವು ಒಂದೇಗಿರುತ್ತೆ ಮೂರನೇಗಿರುತ್ತೆ ತಗದು ಎರಡನೇ ಹಾಕಿ ದಯವಿಟ್ಟು ಇಟ್ಟು ತ್ರಾಸ ತೊಗೊಂಡು ನಿಮ್ಗೆ ವಿಡಿಯೋ ಮಾಡಕ್ಕೆ ತೋರ್ಸಕೊಂತೇವಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮಾತಾಡಕ್ಕೆ ಆಗೋತ ಅದು ಹೇಳಕತ್ತೀನಿ ನಿಮ್ಗೆ ಅದು ತ್ರಾಸ ಆಗತೈತಿ ನಿಮ್ಮ ಸಲುವಾಗಿ ತೋರಿಸ್ಬೇಕತಿ ನಾವಲ್ಲಿ ಅರ್ಚಕರಿಗೆ ಮಲ್ಲಯ್ಯ ಅರ್ಚಕರೇ ಸಣ್ಣ ಮಲ್ಲಯ್ಯ ಚೆನ್ನಯ್ಯ ಯೋಗಿಕೊಳ್ಳ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸ್ವಯಂ ಉದ್ಭವಕ್ಕೆ ಅವರು ಸಾಕ್ಷಾತ್ ಮಲ್ಲಯ್ಯ ಹೋಗಿ ಭಿಕ್ಷಾಂದೇಯಿ ಅನ್ನಂದ್ರಿ ಭಿಕ್ಷಾಂದೇಯಿ ಅನ್ನತ್ಲೆ ಒಂದು ಸ್ವಲ್ಪ ಅವಾಗೆಲ್ಲ ಕಜ್ಜಾ ಮಾಡ್ತಿದ್ರು ರೊಟ್ಟಿಯರು ಅವ್ನು ತಂದು ನೀಡಾಕ್ ಹೋಗ್ಯಾರು ಅವನು ನಾನು ರೊಟ್ಟಿ ಭಿಕ್ಷಕ್ಕೆ ಬಂದಿಲ್ಲವ ಮತ್ತು ನಿಮ್ಮ ಮನ್ಯಾಗ ಯಾರೇ ಒಬ್ಬರ ಹಿರಿಯರನ್ನ ಕರೀರಿ ನಾ ಮಾತಾಡ್ತೇನೆ ಅಂತಂದ ಒಬ್ಬ ಸಾಧನ ವೇಷದೊಳಗೆ ಹೋಗಿ ಆ ಟೈಮ್ದಾಗ ಅವ್ರು ಏನಂದಾರು ಒಳಗೆ ಹೋಗಿ ಗಂಡು ಮಕ್ಳಿಗೆ ಹೇಳ್ಯಾರು ಗಂಡು ಮಕ್ಳು ಬಂದ ಏನಪ್ಪ ಅಂತ ಕೇಳ್ಯಾರ ಆ ಟೈಮ್ದಾಗೆಲ್ಲ ಮತ್ತು ನಾನು ಇಲ್ಲೇ ಒಬ್ಬ ಸಾಧು ನನ್ನ ಹೆಸರು ಮಲ್ಲಯ್ಯ ಮತ್ತು ಇಲ್ಲೇ ಈ ಗುಡ್ದಾಗದ ನಾನು ಮತ್ತು ನಾ ಹೇಳಿದ್ದ ಮಾಡ್ತಾನಂದ್ರೆ ನಾ ನಿನಗೆ ಕೇಳ್ತೀನಿ ಇಲ್ಲ ಅಂದ್ರೆ ನಾ ಮುಂದೆ ಹೋಗ್ತೇನೆ ಅಂದ ನೀ ಕೇಳಿದ್ ನನಗೆ ಕೊಡುವ ಶಕ್ತಿ ಐತಿ ಇಲ್ಲ ನನಗೆ ಗೊತ್ತಿಲ್ಲ ಅದಕ್ಕಾಗಿ ನೀ ಹೆಂಗೆ ಹೇಳಿಪ್ಪ ನೀನು ಅದೇ ಕಿದ್ದದ್ದೇ ಕೇಳ್ತರು ನೀನು ಈಗೂ ಅಂತ ಅದಕ್ಕೆ ಕೇಳ್ತರು ಅವಾಗ ನನಗೆ ಬಿಸಿನೀರು ಜಳಕ ಮಾಡಿಸ್ಬೇಕು ನೀನು ಅಂತ ಹೇಳ್ತೀವಿ ಅನ್ನತ್ಲೆ ಆಯಿತು ಒಂದು ಸ್ವಲ್ಪ ಕೂಡ್ರು ಬಿಸಿನೀರು ಕಾಸ್ತು ಜಳಕ ಮಾಡಿಸ್ತು ಅಂತಂದ ಅಂದ ಕೂಡಲೇ ಇಲ್ಲಿ ನಾ ಜಳಕ ಮಾಡೋಲ್ಲ ನಾನು ಜಾಗಕ್ಕೆ ಬಂದು ನೀವು ಜಳಕ ಮಾಡಿಸ್ಬೇಕು ಮತ್ತು ಗುಡ್ದಾಗದ ನಂತಿ ಅಲ್ಲಿ ನೀರು ಕಾಸು ಅಂತ ವ್ಯವಸ್ಥೆ ಎಲ್ಲ ಬೇಕು ಇಲ್ಲೇ ಮಾಡಿ ಮತ್ತು ಇಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗಿ ಗುರುಗಳು ಅಂತಂದರು ಆಗ ಎಲ್ಲ ಅಲ್ಲೆಲ್ಲ ವ್ಯವಸ್ಥೆ ಐತಿ ಒಂದು ಗಡಿಗೆ ಮಾತ್ರ ತೋರಿ ಅಲ್ಲೆಲ್ಲ ವ್ಯವಸ್ಥೆ ಕಾಸು ನೀರು ಅದಾವೆಲ್ಲ ಐತಿ ಅಂದ ಕೂಡಲೇ ಅವಾಗ ಏನು ಹೇಳ್ಯಾರ ಆಯಿತು ಬರ್ತು ಅಂತೇಳಿ ಅದು ಒಂದು 4 ಗಂಟೆ ಕೂಡಿ ಬಂದ ಅಲ್ಲಿಂದ ಇವು ಸನ್ಯಾಸಿ ಮುಂದೆ ಅವ್ರ ಜನರಲ್ಲ 4-5 ಜನ ಹಿಂದಿಂದ ಬಂದರು ಅವಾಗೆಲ್ಲ ಭಾಳ ನಿಷ್ಠಾವಂತರು ಮತ್ತು ಗುಡ್ಡ ಇದನ್ನ ಎಲ್ಲ ಏರಿ ದಾಟಿ ಬಂದರು ಬರೋದ್ರೊಳಗೆ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಅಂದ್ಕೂಡಲೇ ಅವ್ರಿಗೆ ಸುಸ್ತಾಗಿ ದಾಟಕ್ಕೆ ದಾರಿ ಇಲ್ಲ ಸರಿಯಾಗಿ ಅಂದ್ಕೂಡಲೇ ಅವ್ರು ಏನು ಮಾಡ್ಯಾರ ಅವು ಒಂದು ಸ್ವಲ್ಪ ಹಿಂದಾರು ಅವ್ನು ಬಂದವ್ರ ಸನ್ಯಾಸಿ ಬಂದವ ಈಶ್ವರ ಪೀಠ ಏನೈತೆ ಅಲ್ಲಿ ಒಳಗೆ ಹೋಗಿಬಿಟ್ಟನು ಅಂದ್ಕೂಡಲೇ ಅವಾಗ ಎಲ್ಲಿ ಕರೆದು ಮಲ್ಲಯ್ಯ ಅಂದರೂ ಇಲ್ಲೇ ಇಲ್ಲ ಅದಕ್ಕಾಗಿ ಹೋಗೋದಕ್ಕೆ ಅಲ್ಲಿ ಈಶ್ವರ ಪೀಠ ಅಂದ್ಕೂಡಲೇ ಇಲ್ಲೇ ಐಕಾದ ಒಬ್ಬ ಪರಮೇಶ್ವರ ನಮಗೆ ಭೇಟಿಯಾಗ್ಯಾರ ಅಂಥೇಳಿ ಅವಾಗ ನಮಗೆಲ್ಲ ನೀವು ಪ್ರಶ್ನೆ ಮಾಡಿ ತಪ್ಪಾತು ಅಂಥೇಳಿ ಅಲ್ಲೇ ಕೂತ್ಕೊಂಡು ನೀರು ಕಾಸಿ ಸ್ನಾನ ಮಾಡಿಸೋದು ಅಂದಿನಿಂದ ಎಷ್ಟೋ ದಿವಸ ಮಾಡ್ಯಾರ ಗೊತ್ತಿಲ್ಲ ಅವ್ರು ಮಾಡ್ಕೊಂಡವ್ರು ಅದಕ್ಕೂ ಏನು ಪುರಾವೆಗಳಿಲ್ಲ ಅದಕ್ಕೆ ಅವರು ಯಾವಾಗಲೇ ಬಂದ ಹುಣ್ಣಿಮೆ ಅಮಾವಾಸ್ಯೆ ನಮಗೆ ಅನುಕೂಲ ಅದ ಶಿವರಾತ್ರಿ ಸಂಕ್ರಾಂತಿ ಇಂಥ ಕೆಲವೊಂದು ನಮ್ಮ ಹಿಂದೂ ಹಬ್ಬ ಹರಿದಿನಗಳಲ್ಲಿ ಬಂದ ಅವ್ರು ಮಂಟಪದ ಪೂಜೆ ಮಾಡ್ತಾರೆ ಅದ್ರಾಗ ಒಬ್ಬರು ಸನ್ಯಾಸಿ ಹುಟ್ಟರು ಅವ್ರ ಹಂಗೆ ಹೋದ್ರು ಅವರ ಬಂದು ಇಲ್ಲೇ 1 ವಾರ ಗಂಟೆ ಇದ್ದ
ಅಂತ ಕಾಡಿನೊಳಗೆ ಬಂದು ಅಲ್ಲೇ ಇದ್ದ ಹುಲಿ ಮೃಗಗಳೆಲ್ಲ ಇದ್ರೂ ಅವ ಯಾವುದೂ ಭಯ ಇಲ್ಲ ಬಂದಿದ್ದ ಪೂಜಾ ಮಾಡಿ ಹೋಗ್ತಿದ್ದಂತೆ. ಅವ್ನು ತೀರ್ಕೊಂಡ ನಂತರ ಅವ್ರ ಮನೆ ಒಳಗೆ ಹೋಗೋದಕ್ಕೆ ವಿಚಾರ ಬರಕತ್ತು. ಅವಾಗ ಸ್ವಾಮಿಗಳ ಒಬ್ಬರ ಜಂಗಮರು ಬೇಕಿತ್ತ ಅಂತೇಳಿ ತಂದು ಇರ್ತಾರೆ. ಅಂದ್ರೆ ನಮ್ಮ ಹಿರಿಯರು ಇಲ್ಲಿ ಪೂಜಾಕ್ ಅಂತೇಳಿ ಬಂದರೆ 900 ವರ್ಷ ಮೇಲತ್ರಿ. ಅಂದ್ರೆ 1125-26 ಒಳಗೆ ಇಲ್ಲಿ ಬಂದಾರೆ ಪೂಜಾಕಂತೆ. ನಮ್ಮದು ಉಜ್ಜಯಿನಿ ಅಲ್ಲಿ ಸ್ಥಳ ರೀ, 3 ಸ್ಥಳ ರೀ. ಅಲ್ಲಿ ಗೋಕಾಕ್ ಹಿರಿಯರ ಇಲ್ಲಿ ಯೋಗಿಗಳು ಪೂಜೆ ಮಾಡಕ್ಕೆ ಬರ್ರಿ ಅಂತ ಹೇಳ್ತಾರೆ. ಅನ್ನತ್ಲೆ ಅಲ್ಲಿಂದ ಇಲ್ಲಿ ಬಂದ ಅದು ಒಂದ ವರ್ಷ ಅಲ್ಲಿ ಒಂದು 5-6 ತಿಂಗಳು ಪೂಜೆ ಮಾಡಿ ಇಲ್ಲಿ ಬಂದಾರೆ. ಇಲ್ಲಿ ಉಳ್ಕೊಂಡಾರೆ. ಅಲ್ಲ, ಸ್ವಂತ ಸ್ವಯಂ ಪ್ರಭು ಅವಾಗ ಅದಕ್ಕೆಲ್ಲ ಸ್ವಯಂ ಅಲ್ಲೇ ಉದ್ಭವ ಪೀಠ ರೀ, ಈಶ್ವರ ಪೀಠ ಅದ ರೀ. ಮತ್ತು ಅದ್ರ ಎದುರಿಗೆ ಒಂದು ಹುಲಿ ಮೂರ್ತಿ ಮಾಡಿಸಿರ್ತೀವಿ ರೀ ನಾವು. ಅದು ಈಗ ಒಂದು 7-8 ವರ್ಷ ಆತ್ರಿ ನಾವು ಅದನ್ನು ಮೂರ್ತಿ ಮಾಡಿಸಿವಿ. ಮೊದಲು ಸ್ವಯಂ ಹುಲಿ ಮೂರ್ತಿ ಐತ್ರಿ. ಅಂದ್ರೆ ಅದನ್ನು ನಾವು ಟೈಲ್ಸ್ ಹಾಕೋ ಮುಂದೆ ಅದಕ್ಕೊಂದು ಸ್ವಲ್ಪ ಇದು ಹಾರಿ ಬೆಳೆದ ಅದಕ್ಕೆ ಒಂದು ಸ್ವಲ್ಪ ಭಿನ್ನ ಆಯ್ತು. ಭಿನ್ನ ಆಗೋದ್ರಿಂದ ಅದನ್ನು ತೆಗೆದು ಕೇಸ್ರಿ ನಾವು ಮೂರ್ತಿ ಮಾಡಿಸಿರ್ತೀವಿ. ಹುಲಿ ಮೂರ್ತಿ ಹುಲಿ ಮತ್ತು ಈಶ್ವರ ಪೀಠ ಮತ್ತು ಈಶ್ವರ ಪೀಠದ ಕೆಳಗಡೆನೇ ಗಂಗಾಜಲ ಉತ್ಪತ್ತಿ. ಇವು ಸ್ವಯಂ ಮೊದಲಿನಿಂದ ಇದ್ದಿದ್ವಿ. ಉಳಿದದ್ದು ಭ್ರಮರಾಂಬ ಮತ್ತು ಬಸವಣ್ಣ ನಾವೆಲ್ಲ ನೆಕ್ಸ್ಟ್ ನಾವು ಅನುಕೂಲ ಬಂದಂಗೆ ಅಲ್ಲಿ ಏನೇನು ಬೇಕು ಮಾಡ್ಕೊಂಡಿದ್ದೆ. ಅದರ ಹಿಂದಿನ ನಮ್ಮ ಪೂರ್ವಜರು ಬಂದು ಅಂದಾಜು ಪ್ರಕಾರ ನಾವು ವಿಚಾರ ಮಾಡೋಕ್ಕಾಗಲಿ ಅದಕ್ಕಿಂತ ಮೊದಲ ಗೋಕಾಕರು ಒಬ್ಬರು ಪೂಜೆ ಮಾಡ್ತಾರೆ. ಹೀಗಾಗಿ ಅದು ಅಂದಾಜು 1400 ವರ್ಷಕ್ಕಿಂತ ಪೂರ್ವೊಳಗೆ ಬೆಳಕಿಗೆ ಬಂದೈತೆ ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ. ಹಿರಿಯರು ಹೇಳ್ಕೊತ ಬಂದು ಯಾವ ದೃಢವಾದ ನಂಬಿಕೆಗಳು ಇಲ್ಲದೆ ಅಲ್ಲಿ ಇದ್ದದ್ದು ಅಷ್ಟೇ. ಅವಾಗ ಏನೈತ್ರಿ ಅದು ಮೊದಲ ಒಂದು ಇದನ್ನು ಹೇಳ್ಬೇಕಂದ್ರೆ ಸಿಂಧಿ ಕುರ್ಬೇಟ್ ದೇಸಾಯಿ ಆಕಳು ಅಂತೇಳಿ ಒಬ್ರು ಹೇಳ್ತಾರೆ. ಕಡಬಟ್ಟಿ ಒಳಗೆ ಆಕಳುಗಳಿತ್ತು. ಆ ಆಕಳದಾಗ ಹಿಂದಿನಾಗ ಒಂದು ಆಕಳು ಬರ್ಡ್ ಆಕಳು ಬಂದ ಅಲ್ಲಿ ಹಾಲು ಸುತ್ತಿತ್ತು ಅಂತ ಹೇಳ್ತಾರೆ. ಸಿಂಧಿ ಕುರ್ಬೇಟ ದೇಸಾಯಿ ಆಕಳ ವಿಚಾರ ಮಾಡಿದ್ರಿ ಅದು ಭಾಳ ಪೂರ್ವೊಳಗೆ ಇರ್ರಿ. ಅದು ಇತ್ತಿತ್ತಲಾಗೆ ಆಗ್ತದೆ. ಯಾಕಂದ್ರೆ ಇಲ್ಲೇ ಒಂದು ನಿರ್ವಾಣೇಶ್ವರ ಮಠ ಅದ. ಆ ನಿರ್ವಾಣೇಶ್ವರ ಮಠದ ಮೇಲೆ 1 ಕಿಲೋಮೀಟ್ರ್ ಹೋದ್ರೆ ಆಕಳ ದಟ್ಟಿ ಅದ. 1-2 ಎಕರೆದಷ್ಟು 1 ಎಕರೆದಷ್ಟು ಒಳಗೆ ಜಾಗ ಅದ. ಅದು ಸುತ್ತುವರಿ ಒಂದು 12 ಫೂಟ್ ಅಗಲದ ಗೋಡೆನ ಅದ ರೀ. ಏನ ಈಗ ಇವು ಇರ್ತಾವಲ್ಲ ಕೋಟೆಗಳು, ಕೋಟೆ ಟೈಪ್ ಗಾಡಿ ಕಟ್ಟಿದ್ದಾರೆ. ಈಗ ಅದೆಲ್ಲ ಅಳಗಾಲ ಆಗೈತೆ ಅಂದ್ರೂ ಕೆಲವೊಂದು ಇವು ಅದಾವೆ, ಇನ್ನೂ ಕೆಲವು. ಅದಕ್ಕೆ ಆ ಪುರಾಣ ಹಿಡಿದ್ರಲ್ಲಿ ನಮ್ಗೆ ಭಾಳ ದೂರಿಂದ ಅನ್ಸ್ಬಿಡ್ರಿ. ನಮ್ಮ ಹಿರಿಯರು ಬಂದದಕ್ಕೂ ಇದಕ್ಕೂ ಗಜಾಂತರ ಆಗ್ತದೆ. ಕೆಲವೊಬ್ರು ಏನು ಹೇಳ್ತಾರೆ, ಈ ಕಡಗಟ್ಟಿ ಒಳಗೆ ಅಲ್ಲಿ ಒಬ್ಬರ ಇಲ್ಲಿ ಸೇವಾ ಮಾಡ್ತಿದ್ರು. ಅವ್ರ ಮಟ್ಟಂದ ಆಕಳ ಬಂದ ಕೇಸಿ ಇಲ್ಲಿ ಹುತ್ತಿತ್ತು, ಹುತ್ತಿನ ಮೇಲೆ ಹಾಲು ಸುರಿಸ್ತಿತ್ತು ಅಂಥೇಳಿ ಹೇಳ್ತಾರೆ. ಆ ಹುತ್ತಿನ ಮೇಲೆ ಆಕಳ ಹಾಲು ಸುರಿಸ್ತಿತ್ತು. ಆ ಆಕಳ ಹಾಲು ಎಲ್ಲಿ ಹೋಗೈತಿ ನೋಡ್ಬೇಕಂತೇಳಿ ಕೆಲವೊಬ್ರು ವಿಚಾರ ಮಾಡೋಕ್ಕಾಗಿ ಅದೇನು ಬಂದ್ರಿ ಎಲ್ಲ ಹಳ್ಳಿಯಲ್ಲಿ ಹುತ್ತ ತೆಗೆದಾಗ ಏನೂ ಇರಲಿಲ್ಲ. ಈಗೇನು ನಮ್ಮ ದೇವಸ್ಥಾನದಾಗ ದೇವಸ್ಥಾನ ಒಂದು ಗಿಡ ಅದ ರೀ. ಆ ಗಿಡ ಅಲ್ಲಿಗನ ಒಂದು ಹುತ್ತಾರೆ. ಈಗಾರು ಅದ್ರ ಪೂರ್ವ ಅದಾಗ್ರಿ. ಆದರೆ ಎಲ್ಲ ಸಫಾಯಿ ಆಗೈತಿ, ಹೊರದಾಗ ಎಲ್ಲ ಹೊರಗೋಗೈತಿ. ಹಾಕಿ ತೆಗೆದಾಗಲ್ಲ ಮತ್ತು ಹೊಳೆ ಕಟ್ಟೈತ್ರಿ. ಯಾರು ಅದು ಈಗಾಗಿಲ್ಲ, ಹಿಂಗಾಗೈತಿ. ಅದು ವಿಚಾರ ಮಾಡಿದ್ರೆ ಅದು ಕೆಳಗೆ ಹಾಲು ಹೋಗಿದಾವು, ಈಗೇನು ಇಲ್ಲ ಅಂತೇಳಿ ವಿಚಾರ ಮಾಡ್ಯಾರ. ವಿಚಾರ ಮಾಡೋಕ್ಕಾಗಿ ಕೆಳಗೆ ಬಂದಾಗ ಅವಾಗೆಲ್ಲ ದೊಡ್ಡ ದೊಡ್ಡ ಗಿಡಗಳು ಬಳ್ಳಿ ಎಲ್ಲ ಇದೆ. ಅದು ಗಿಡ ಬಳ್ಳಿ ಎಲ್ಲ ಕಟಾವು ಮಾಡಿ ಎಲ್ಲ ತೆಗೆದು ಕೆಳಗೇನು ಕಾಣಲಿಲ್ಲ. ಕೆಳಗೇನು ಕಾಣಲಾತ್ಲೆ ಏನು ಮಾಡಿದ್ರಿ, ನಡು ಅಲ್ಲೇ ಬಿದ್ರ ಕಟ್ಟಿಗೆ ಅವಾಗ ಸಾಕಷ್ಟು ಇದೆ. ಅದ ಬಿದ್ರ ಕಡ್ದ ಬಳ್ಳಿಲೆ ಸುತ್ತಿ ಅದು ಏನು ಬರುವಂಗೆ ಒಂದು 60 ಹಲ್ಲಿನ ನಿಂಚಿಂತಿ ಮಾಡಿದ್ದೆ. ಈಗ ನಾವು 8 ಹಲ್ಲಿನೂ 12 ಹಲ್ಲಿನೂ ನೋಡ್ತೀವಿ ನಿಂಚಿಂತಿ. ಅವಾಗ 60 ಹಲ್ಲಿನ ನಿಂಚಿಂತಿ ಮಾಡಿರ್ತೀವಿ. ಆ 60 ಹಲ್ಲಿನ ನಿಂಚಿಂತಿ ತೊಗೊಂಡು ಎಲ್ಲ ಕಡೆ ಸ್ವಚ್ಛ ಮಾಡ್ಕೊತ ಬರುತ್ತೆ. ಎಲ್ಲ ನೀರಿನ ಹೊಂಡ ಇದು ಕಾಣ್ತು. ಅದ್ರ ಬಾಜು ಒಳಗೆ ಒಂದು ಹುತ್ತ ದೊಡ್ಡದು. ಆ ಹುತ್ತ ಒಡೆದು ಬೇಡ ಅಂತ ವಿಚಾರ ಮಾಡೋಕ್ಕಾಗಿ ಎಲ್ಲರೂ ಕೂಡ ವಿಚಾರ ಮಾಡಿ ಅವಾಗ ಆ ಹುತ್ತನ ಒಡೆಯತ್ಲೆ ಅದ್ರ ಒಳಗೆ ಈಶ್ವರ ಪೀಠ, ಹುಲಿ ಮೂರ್ತಿ, ಅದ್ರ ಕೆಳಗಡೆನೆ ಈಶ್ವರ ಪೀಠದ ಕೆಳಗಡೆನೆ ಗಂಗಾಜಲ ಇವೆಲ್ಲ ಇತ್ತು. ನಾವು ಚಟ್ಟಿ ಅಮಾವಾಸ್ಯ ಮೊದಲನೇ ದಿವಸ ಕಾರ್ತಿಕ ಹಚ್ತದೆ. ಮತ್ತು ಶ್ರಾವಣ 1 ತಿಂಗಳೆಲ್ಲ ಪೂರ್ತಿ ಜಾತ್ರೆ ಇದ್ದಂಗೆ ನಾವು ಕಡೆ ಅಂದ್ರೆ ಈ ಶ್ರಾವಣ 4ನೇ ಸೋಮವಾರ ಜಾತ್ರೆ ಮಾಡ್ತೀವಿ. ಪಲ್ಲಕ್ಕಿ ಉತ್ಸವ, ನೈವೇದ್ಯ, ಕಾಯಿ ಮತ್ತು ರುದ್ರ ಪೂಜಾ ಪ್ರತಿ ಸಲ ಇರ್ತೈತ್ರಿ. 4ನೇ ಸೋಮವಾರ ಸಾಯಂಕಾಲ ರಾತ್ರಿ 9 ಗಂಟೆಗೆ ನಾವು ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಅದ ನಮ್ಮ ಜಾತ್ರೆದು ಒಂದು ಉತ್ಸವ ರೀ. ಮೊದಲಿನಿಂದ ಬಂದಂಥ ಪರಂಪರೆ ಇರ್ತದೆ.